ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಶಿತ್ ಕನ್ನಡ ವ್ಲಾಗ್ಸ್. ಏನಪ್ಪ ಇದು ಹೀಗೆ ರೆಡಿಯಾಗಿ ಕೂತಿದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಎಸ್, ಇವತ್ತಿನ ವಿಡಿಯೋ ಇರೋದೇ ಮೇಕಪ್ ಬಗ್ಗೆ. ನನ್ನ ಹೆಸರು ಸ್ವಾತಿ, ನಾನು ಮಸ್ಕತ್ನಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ. ಯಾರೆಲ್ಲ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಗಾದರೆ ಬನ್ನಿ, ನಾನು ಈ ವಿಡಿಯೋಲಿ ನಾನು ಫಂಕ್ಷನ್ಸ್ಗೆ ಅಥವಾ ಪಾರ್ಟೀಸ್ಗೆ ಹೇಗೆ ಮೇಕಪ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ಇದು ಬಿಗಿನರ್ಸ್ಗೆ ಕೂಡ ಹೆಲ್ಪ್ ಆಗತ್ತೆ ಅಂತಲೇ ಹೇಳ್ಬೋದು. ಸೊ ಇನ್ನು ತಡ ಮಾಡದೆ ಬೇಗ ಮೇಕಪ್ ಹೇಗೆ ಮಾಡ್ಕೊಳ್ತೀನಿ ನಾನು ಅಂತ ನೋಡ್ಕೊಂಡು ಬನ್ನಿ. ಸೊ ಫಸ್ಟ್ಗೆ ನಾನು ಚೆನ್ನಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಫೇಸ್ ವಾಶ್ ಮಾಡಿದ ನಂತರ ನಾವು ಮೊದಲಿಗೆ ಅಪ್ಲೈ ಮಾಡಬೇಕಾಗಿರೋದು ಮಾಯಿಶ್ಚರೈಸರ್. ಮಾಯಿಶ್ಚರೈಸರ್ ಅಪ್ಲೈ ಮಾಡೋದನ್ನು ಮಾತ್ರ ಯಾವಾಗಲೂ ಮಿಸ್ ಮಾಡಬೇಡಿ. ಯಾಕೆ ಅಂದರೆ ಇದು ನಮ್ಮ ಸ್ಕಿನ್ ಹೆಲ್ದಿ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ನಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರೋದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ. ಮುಖದ ಜೊತೆಗೆ ಕತ್ತಿನ ಭಾಗಕ್ಕೂ ಕೂಡ ನೀವು ಮಾಯಿಶ್ಚರೈಸರ್ ಆಗಲಿ ಎಲ್ಲ ಮೇಕಪ್ ಆಗಲಿ ಅಪ್ಲೈ ಮಾಡಿ. ಯಾಕೆ ಅಂದರೆ ಅವಾಗ ಈವನ್ ಟೋನ್ ಆಗಿ ಕಾಣುತ್ತೆ. ಫೇಸ್ಗೂ ಮತ್ತು ಕತ್ತಿಗೂ ಯಾವುದೇ ಡಿಫ್ರೆನ್ಸ್ ಕಾಣೋದಿಲ್ಲ. ಸೊ ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಸನ್ಸ್ಕ್ರೀನ್ನ ಅಪ್ಲೈ ಮಾಡಬೇಕಾಗತ್ತೆ. ನೀವು ಸನ್ಸ್ಕ್ರೀನ್ನ ಚೂಸ್ ಮಾಡುವಾಗ ಯೂಶುವಲಿ SPF 50ನ ಚೂಸ್ ಮಾಡಿ ಅಂತ ನಾನು ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ನಾವು ಹೊರಗೆ ಹೋದಾಗ ಈ ಸನ್ಸ್ಕ್ರೀನ್ ನಮಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ. ಸನ್ನಿಂದ ಪ್ರೊಟೆಕ್ಷನ್ ಸಿಗತ್ತೆ ಅಲ್ವಾ. ಸೊ ಈ ಸನ್ಸ್ಕ್ರೀನ್ ಅಪ್ಲೈ ಮಾಡೋದನ್ನು ಮಿಸ್ ಮಾಡಬೇಡಿ. ನಾನು ಯೂಸ್ ಮಾಡ್ತಾ ಇರೋದು ಸನ್ಬ್ಯಾನ್ ಸಾಫ್ಟ್ ಅನ್ನೋದು. ಇದು ಕೂಡ SPF 50+ ಇದೆ. ಸೊ ಸನ್ಸ್ಕ್ರೀನ್ ಅಪ್ಲೈ ಮಾಡಾಯಿತು. ನೆಕ್ಸ್ಟ್ ನಾನು ಪ್ರೈಮರ್ ಅಪ್ಲೈ ಮಾಡ್ತೀನಿ. ಈ ಪ್ರೈಮರ್ ಅಪ್ಲೈ ಮಾಡೋದ್ರಿಂದ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ನಮ್ಮ ಮೇಕಪ್ ಆ್ಯಂಡ್ ಓಪನ್ ಪೋರ್ಸ್ ಇರೋದೆಲ್ಲ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮೇಕಪ್ ಕೂಡ ನಾವು ನೆಕ್ಸ್ಟ್ ಫೌಂಡೇಶನ್ ಆಯಿತು, ಕಾಂಪ್ಯಾಕ್ಟ್ ಆಯಿತು ಎಲ್ಲ ಅಪ್ಲೈ ಮಾಡಿದಾಗ ಫುಲ್ ಈವನ್ ಆಗಿ ಸೆಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಪ್ರೈಮರ್ ಅಪ್ಲೈ ಮಾಡೋದನ್ನ ಕೂಡ ಸ್ಕಿಪ್ ಮಾಡಬೇಡಿ. ಇದಾದ ನಂತರ ನಾವು ಫೌಂಡೇಶನ್ನ ಅಪ್ಲೈ ಮಾಡಬೇಕು. ಫೌಂಡೇಶನ್ನ ನಾನು ಬ್ಯೂಟಿ ಬ್ಲೆಂಡರಿಂದ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಬಿಗಿನರ್ಸ್ಗೆ ಕೂಡ ಇದು ಹೆಲ್ಪ್ ಆಗುತ್ತೆ. ಬ್ಯೂಟಿ ಬ್ಲೆಂಡರಿಂದ ಅಪ್ಲೈ ಮಾಡೋದ್ರಿಂದ ಈಸಿಯಾಗಿ ಅಪ್ಲೈ ಮಾಡ್ಬೋದು ಅಂತ ಹೇಳ್ಬೋದು ನೋಡಿ. ಫೌಂಡೇಶನ್ ಅಪ್ಲೈ ಮಾಡಿದ ನಂತರ ಡಾರ್ಕ್ ಸರ್ಕಲ್ಸ್ ಏನಾದರೂ ಇತ್ತು ಅಂದರೆ ನೀವು ಕನ್ಸೀಲರ್ನ ಐ ಕೆಳಗೆ ಅಪ್ಲೈ ಮಾಡ್ಬೋದು. ಐ ಕೆಳಗೆ ಮಾತ್ರ ಅಲ್ಲ, ಇದನ್ನು ಹಚ್ಕೊಂಡಿರೋದನ್ನ ಐ ಸುತ್ತಲೂ ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ.
ಅದಾದ ನಂತರ ನಾವು ಕಾಂಪ್ಯಾಕ್ಟ್ ಅಪ್ಲೈ ಮಾಡೋಣ. ಫಸ್ಟು ನೀವು ಈ ಐ ಕೆಳಗೆ ಕನ್ಸಿಲರ್ ಹಚ್ಚಿರ್ತೀರಲ್ಲ ಆ ಪಾರ್ಟ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾಕೆಂದರೆ ಅಲ್ಲಿ ವೈಟ್ ಪ್ಯಾಚಸ್ ರೀತಿ ಇರುತ್ತೆ, ನಾವಿವಾಗ ಕನ್ಸಿಲರ್ ಅಪ್ಲೈ ಮಾಡಿರೋದ್ರಿಂದ ಸಮ್ಟೈಮ್ಸ್. ಸೊ ಅದು ಫಸ್ಟ್ಗೆ ಕ್ಲೀನಾಗಿ ಸೆಟ್ ಆಗುತ್ತೆ. ನೀವು ಮೇಕಪ್ ಮಾಡುವಾಗ ಸ್ವಲ್ಪ ಬಿಳಿ ಥರನೇ ಕಾಣಿಸ್ತಾ ಇರುತ್ತೆ. ನೆಕ್ಸ್ಟ್ ಮೇಕಪ್ ಸೆಟ್ ಆದ ನಂತರ ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುತ್ತೆ. ಇದಿಷ್ಟಾದ ನಂತರ ಐ ಮೇಕಪ್ ಕಡೆ ಹೋಗೋಣ. ಸೊ ಫಸ್ಟ್ ನಾನು ಐ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾದಂಥ ಲೈಟ್ ಬ್ರೌನ್ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಇರೋದನ್ನ ಈ ರೀತಿಯಾಗಿ ಡ್ಯಾಪ್ ಮಾಡಿಕೊಂಡು ಫಸ್ಟ್ಗೆ ಈ ರೀತಿಯಾಗಿ ಟಾಪ್ ಮೋಸ್ಟ್ ಲೇಯರ್ಗೆ ಅಪ್ಲೈ ಮಾಡಬೇಕು. ಸೊ ಇದರಿಂದ ನಮ್ಮ ಐ ಮೇಕಪ್ ಡಿಫೈನ್ ಆಗುತ್ತೆ. ಇದಾದ ನಂತರ ಸ್ವಲ್ಪ ಡಾರ್ಕ್ ಬ್ರೌನ್ ಶೇಡ್ನ ಐ ಎಂಡ್ ಭಾಗಕ್ಕೆ ಅಪ್ಲೈ ಮಾಡ್ತೀನಿ. ಇದಾದ ನಂತರ ಇನ್ನೊಂದು ಸ್ವಲ್ಪ ಡಾರ್ಕ್ ಬ್ರೌನ್ ಶೈನಿ ಶಿಮ್ಮರ್ ಇದಲ್ಲ, ಈ ರೀತಿಯಾದಂಥ ಬ್ರೌನ್ನ ಮೇಲೆ ಕೈಯಲ್ಲೇ ಅಪ್ಲೈ ಮಾಡಬೇಕು. ನೀವು ನಿಮ್ಮ ಚಾಯ್ಸ್ನ ತಕ್ಕಂಗೆ ಐ ಶ್ಯಾಡೋನ ಮೇಕಪ್ ಮಾಡ್ಕೊಳ್ಬೋದು. ನಂತರ ನಾನು ಐಲೈನರ್ ಅಪ್ಲೈ ಮಾಡ್ತಾ ಇದ್ದೀನಿ. ನಂತರ ನಾನು ಕಾಜಲ್ನ ಇಲ್ಲಿ ಕೆಳಗಿನ ಪಾರ್ಟಿಗೆ ಅಪ್ಲೈ ಮಾಡ್ತೀನಿ. ಇದಾದ ನಂತರ ಐ ಲ್ಯಾಶಸ್ಗೆ ಮಸ್ಕಾರ ಅಪ್ಲೈ ಮಾಡಬೇಕು. ನಿಮಗೆ ಮಸ್ಕಾರ ಥಿಕ್ಕಾಗಿ ಕಾಣಬೇಕು ಅಂತ ಅಂದರೆ ಫಸ್ಟ್ ಒಂದು ಲೇಯರ್ ಅಪ್ಲೈ ಮಾಡಿದ ನಂತರ ಅದು ಡ್ರೈ ಆದ ನಂತರ ಮತ್ತೊಂದು ಲೇಯರ್ ಅಪ್ಲೈ ಮಾಡಿ. ಸೊ ಲಾಂಗ್ ಲ್ಯಾಶಸ್ ಕಾಣಿಸುತ್ತೆ. ಕೆಳಗಿನ ಐ ಲ್ಯಾಶಸ್ಗೂ ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಐಬ್ರೋಗೆ ಈ ರೀತಿಯಾಗಿ ಪ್ಯಾಲೆಟ್ನೇ ಯೂಸ್ ಮಾಡಿ ಅಪ್ಲೈ ಮಾಡ್ತೀನಿ. ಆದಷ್ಟು ಬ್ರೌನ್ ಶೇಡ್ನೇ ತಗೊಳ್ಳೋದಕ್ಕೆ ಟ್ರೈ ಮಾಡಿ. ನೀವು ಕೂಡ ಬ್ಲ್ಯಾಕ್ ಶೇಡೆಲ್ಲ ತಗೊಳ್ತು ಅಂತ ಅಂದರೆ ಅದು ಆರ್ಟಿಫಿಷಿಯಲ್ ರೀತಿಯಲ್ಲಿ ಕಾಣುತ್ತೆ. ಸೊ
ನಮ್ಮ ಸ್ಕಿನ್ಗೆ ಮ್ಯಾಚ್ ಆಗದೆ ಇರ್ಬೋದು ನಮ್ಮ ಐಬ್ರೋಸ್ಗೆ. ನೆಕ್ಸ್ಟ್ ಹೈಲೈಟರ್ ಅಪ್ಲೈ ಮಾಡ್ತೀನಿ. ಹೈಲೈಟರ್ನ ನಾವು ಜಾ ಲೈನ್ಗೆ ಮತ್ತು ಈ ಭಾಗದ ತುದಿಯಲ್ಲಿ ಕೂಡ ಅಪ್ಲೈ ಮಾಡಬೇಕು. ಜಾ ಲೈನ್ಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಫೇಸ್ ಸ್ವಲ್ಪ ಸ್ಲಿಮ್ ಆಗಿ ಕಾಣಿಸುತ್ತೆ ಆ್ಯಂಡ್ ಹೈಲೈಟ್ ಕೂಡ ಆಗುತ್ತೆ. ಆ್ಯಂಡ್ ಹೈಲೈಟರ್ನ ಈ ರೀತಿಯಾಗಿ ಐಬ್ರೋ ಎಂಡಲ್ಲಿ ಹಚ್ಕೊಳ್ಳೋದ್ರಿಂದ ನಮ್ಮ ಐಬ್ರೋ ಕೂಡ ಚೆನ್ನಾಗಿ ಡಿಫೈನ್ ಆಗುತ್ತೆ. ನೆಕ್ಸ್ಟ್ ಸ್ವಲ್ಪ ಬ್ಲಷ್ ಅಪ್ಲೈ ಮಾಡೋಣ. ಸೊ ಫೈನಲ್ ಆಗಿ ಲಿಪ್ ಲೈನರ್ ಹಾಗೂ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀನಿ. ಇದಿಷ್ಟು ಮೇಕಪ್ ಆದ ನಂತರ ಫೇಸಲ್ಲಿ ಏನೋ ಮಿಸ್ಸಿಂಗ್ ಇದೆ ಅಲ್ವಾ? ಎಸ್, ಏನಿರ್ಬೋದು ನೀವು ಹೇಳಿ, ಗೆಸ್ ಮಾಡಿ. ಎಸ್, ಬಿಂದಿ ಲಾಸ್ಟಲ್ಲಿ. ಪುಟಾಣಿ ಬಿಂದಿ. ಲಾಸ್ಟಲ್ಲಿ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತೀನಿ. ಈ ಸ್ಪ್ರೇ ಯೂಸ್ ಮಾಡೋದ್ರಿಂದ ನಮ್ಮ ಮೇಕಪ್ ತುಂಬ ಹೊತ್ತು ಇರತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಆದಷ್ಟು ಸ್ವಲ್ಪ ದೂರ ಇಟ್ಕೊಂಡು ಮೇಕಪ್ ಸೆಟ್ಟಿಂಗ್ ಸ್ಪ್ರೇನ ಅಪ್ಲೈ ಮಾಡಿ. ಸೊ ಇದು ಡ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಸೊ ನನ್ನ ಮೇಕಪ್ ಏನೋ ರೆಡಿ ಆಯಿತು. ನಾನು ಕೂಡ ಫಟಾಫಟ್ ಅಂತ ಹೋಗಿ ರೆಡಿಯಾಗಿ ಬಂದ್ಬಿಡ್ತೀನಿ. ಸೊ ಫೈನಲಿ ನಾನು ಕೂಡ ರೆಡಿಯಾಗಿದ್ದೀನಿ. ಇದು ನನ್ನ ಪಾರ್ಟಿ ಅಥವಾ ಫಂಕ್ಷನ್ಸ್ನ ಮೇಕಪ್ ಲುಕ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾತ್ರ ಆಗೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಎಸ್, ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.